ಯಾಕಾಗಿ ಹುಟ್ಟಿ ಪ್ರಪಂಚದ ಬೆಳಕನ್ನು ಕಾಣುವಂತ ಹೊತ್ತಿಗೆ ನನ್ನ ತಾಯಿಯನ್ನು ನಾನು ಕಳೆದುಕೊಂಡವನಿದ್ದೇನೆ. ಆವಾಗಲೇ ನಮ್ಮವರೆಲ್ಲ ಆಡಿಕೊಳ್ಳುವುದಕ್ಕೆ ಮುಂದಾದಲ್ಲ. ಹೆತ್ತ ತಾಯಿಯ ಜೀವ ತೆಗೆಯುವುದರ ಮೂಲಕವಾಗಿ ಜೀವವನ್ನ ಪಡೆದುಕೊಂಡಿರುವ ದರಿದ್ರದ ಪಿಂಡ ನಾನು ಎನ್ನುವ ಹಾಗೆ ಬೇರೆ ಯಾರು ಅಲ್ಲ ಸ್ವಾಮಿ. ನಮ್ಮ ಬಂಧು ಬಳಗದವರು ನನ್ನನ್ನು ಆಡಿಕೊಳ್ಳುವುದಕ್ಕೆ ಮುಂದಾದರು. ಬುದ್ಧಿ ಬರುವಂತ ಹೊತ್ತಿಗೆ ನನ್ನ ತಂದೆಯನ್ನ ಕೂಡ ಕಳೆದುಕೊಂಡವನು ನಾನಿದ್ದೇನೆ. ತಂದೆ ತಾಯಿ ಈರ್ವರನ್ನ ಕಳೆದುಕೊಂಡು ಲೋಕ ಮುಖದಲ್ಲಿ ಒಬ್ಬ ಅನಾಥನಾಗಿ ಬೆಳೆಯುತ್ತಿರುವವನು ಈ ತನಿಯನಿದ್ದಾನೆ. ಅನಾಥನಾದ ನನ್ನ ಪಾಲಿಗೆ ನಮ್ಮ ಊರಿನವರಾದರೂ ಆಶ್ರಯದಾತರಾಗ್ತಾರೆ. ಹಸಿವಾದ ಕ್ಷಣದಲ್ಲಿ ಒಂದು ತುತ್ತು ಅನ್ನವನ್ನ ನೀಡುತ್ತಾರೆ ಎನ್ನುವ ಹಾಗೆ ಆಶಾ ಗೋಪುರವನ್ನೇ ಕಟ್ಟಿಕೊಂಡೆ. ನನ್ನ ಆಶಾ ಗೋಪುರ ಎನ್ನುವಂಥದ್ದು ಸ್ವಾಮಿ. ಯಾಕೆ ಗೊತ್ತಾ? ಹಸಿವಾದ ಕ್ಷಣದಲ್ಲಿ ಅವರು ನನ್ನ ಮನೆ ಬಾಗಿಲಿಗೆ ಹೋಗಿ ಬೇಡಿಕೊಂಡ್ರೆ ಯಾವ ಒಂದು ತುತ್ತು ಅನ್ನವನ್ನು ನೀಡಿ ಹಸಿವಾಗ್ತದೆ ಎನ್ನುವುದಾಗಿ ಕೇಳಿದ್ರೆ ಅನ್ನವನ್ನ ನೀಡುವ ಬದಲಿಗೆ ನನ್ನ ಕೊರಳಿಗೆ ಕೈಯಾಕಿ ಹೊರಹಾಕುವುದಕ್ಕೆ ಮುಂದಾಗುತ್ತಾ ಇದ್ದಾರೆ. ಯಾಕೆ ಎನ್ನುವುದಾಗಿ ಅವರಲ್ಲಿ ಪ್ರಶ್ನೆಯನ್ನು ಮಾಡಿದರೆ ಅವರು ಹೇಳುವುದೇನು ಗೊತ್ತಾ? ನೀನೋರ್ವ ಹೀನ ಕುಲದಲ್ಲಿ ಜನಿಸಿದವರಿದೆಯಾ, ಇಲ್ಲಿಗೆ ಬರುವುದು ವಲಸಿನ ರೀತಿ ಎಂಬುದಾಗಿ ಮಾತನಾಡುತ್ತಾ ಇದ್ದಾರೆ. ಆ ಊರಿನ ಬಿದ್ದದ್ದೇ ಹೋದಂತಾಗಿದ್ರೆ ಹೊಟ್ಟೆಗೆ ಹಿಟ್ಟಿಲ್ಲದೆ ಸಾಯಬೇಕಾದ ಪರಿಸ್ಥಿತಿ ಬರುತ್ತದೆ ಎನ್ನುವ ಕಾರಣದಿಂದ ಆ ಊರನ್ನು ತೊರೆದು ಹೊರಬಂದವನಿದ್ದೇನೆ. ಅದೇನು ಮಾಡು ಸ್ವಾಮಿ, ಇರುವಂತ ಪರಿಸ್ಥಿತಿ ಹೇಗೆ ಗೊತ್ತಾ? ಬಾಲಕನಾಗಿರುವಂತ ನಾನು ದುಡಿದು ತಿನ್ನೋಣ ಎನ್ನುವ ಹಾಗೆ ಮುಂದಕ್ಕೆ ಹೋದ್ರೆ ಎರಡು ಕಾರಣವನ್ನು ಕೊಟ್ಟು ನನ್ನನ್ನು ನಿರಾಕರಿಸ್ತಾ ಇದ್ದಾರೆ. ಮೊದಲಿಗೆ ನೀನೊಬ್ಬ ಬಾಲಕ ರೀತಿಯ ನಿನ್ನಿಂದ ಯಾವ ಕೆಲಸ ಸಾಧ್ಯ ಎನ್ನುವ ಹಾಗೆ ಅಷ್ಟು ಹೇಳಿದ್ರೆ ಬೇಸರ ಇಲ್ಲ ಸ್ವಾಮಿ. ಯಾಕಂದ್ರೆ ಅವರು ಹೇಳಿರುವಂತ ವಿಚಾರ ಸತ್ಯವಾಗಿರುವುದು. ಆದ್ರೆ ಮತ್ತೆ ಹೇಳ್ತಾರಲ್ಲ, ಹೀನ ಕುಲದಲ್ಲಿ ಜನಿಸಿದಂತ ನೀನು ಇಲ್ಲಿಗೆ ಬರುವುದು ಕೂಡ ಸರಿಯಲ್ಲ ಎನ್ನುವ ರೀತಿಯಲ್ಲಿ ಆಡ್ತಾ ಇದ್ದಾರೆ. ಆವಾಗ ಇರುವಂತ ಪರಿಸ್ಥಿತಿ ಹೇಗೆ? ಬೇಡಿ ತಿನ್ನಬೇಕಾದ ಪರಿಸ್ಥಿತಿ ನನ್ನ ಪಾಲಿಗೆ ಒದಗಿ ಬಂದಿದೆ. ಆದ್ರೆ ಏನು ಮಾಡು ಸ್ವಾಮಿ, ಯಾವ ಮುಖವನ್ನ ಇಟ್ಟುಕೊಂಡು ಹೋಗಿ ಬೇಡಲಿ ಹೇಳಿ? ಇಲ್ಲಿಯ ತನಕ ಉಡುವುದಕ್ಕಾಗಿ ಒಂದು ತುಂಡು ವಸನದ ವ್ಯವಸ್ಥೆ ಇಲ್ಲದಾಯಿತು ನನ್ನ ಪಾಲಿಗೆ. ಹಾಗಾಗಿ ಹರಿದ ವಸನವನ್ನು ಏನು ಸೊಂಟಕ್ಕೆ ಸುತ್ತಿಕೊಂಡು ಮಾನರಕ್ಷಣೆಯನ್ನು ಮಾಡಿಕೊಂಡೆ. ಎಲ್ಲಿ ತನಕ ಈ ವಸನದಲ್ಲಿ ಇರಲು ಸಾಧ್ಯ ಹೇಳಿ? ಮನುಷ್ಯನಾದವನಿಗೆ ಪ್ರಾಣಕ್ಕಿಂತ ಮಾನ ದೊಡ್ಡದೆನ್ನುವುದಾಗಿ ಹೇಳಿಕೊಡುತ್ತಾರೆ. ಹಾಗಾಗಿ ಮೊದಲಿಗೆ ಮಾನರಕ್ಷಣೆ ಆಗಬೇಕು. ಸದ್ಯದ ಪರಿಸ್ಥಿತಿಯಲ್ಲಿ ಬಟ್ಟೆಯನ್ನು ಕೇಳಿದ್ರೆ ಕೊಡುವುದಿಲ್ಲ. ಸಿಕ್ಕ ಸೊಪ್ಪುಗಳನ್ನಾದರೂ ಮಾಲೆಯನ್ನಾಗಿ ಮಾಡಿಕೊಂಡು ಅಲ್ಲಿಯ ತನಕ ಸೊಂಟಕ್ಕೆ ಸುತ್ತಿಕೊಳ್ಳುತ್ತೇನೆ. ಆದ್ರೆ ಅದು ಕೂಡ ಶಾಶ್ವತ ಅಲ್ಲ ನನ್ನ ಪಾಲಿಗೆ. ಆದ್ರೆ ಬದಲಿಗೆ ಬಟ್ಟೆ ವ್ಯವಸ್ಥೆ ಆಗಬೇಕು. ಹೇಗೆ? ಆ ಮಾಲೆಯನ್ನು ಸುತ್ತಿಕೊಂಡು ಇಲ್ಲೇ ಒಂದು ಮರದ ಪೊದೆ ಇದೆಯಲ್ಲ, ಅದರ ಮರೆಯಲ್ಲಿ ಇದ್ದು ಯಾರಾದ್ರೂ ಬರ್ತಾರೆ ಎನ್ನುವ ಹಾಗೆ ಭೂಮಿಯೆಲ್ಲ ಕಾಲು ಹೋಯ್ತು. ಕಾಲಿನ ಪಕ್ಷಿ ಬಂದದ್ದು ಕೆಲಸ ಮಾಡುವ ಸ್ವಲ್ಪ ಹೊತ್ತು ಮಂಡೆ ಮೇಲೆ ಕುಳಿತು ನಿರೀಕ್ಷೆ ಈಗ ಅವರು ಮೇಲಕ್ಕೆ ಬಂದು ಅವರು ಸ್ವರ ಮಾಡಿದ್ದಾರೆ. ಅವರಲ್ಲ ಮಾರಾಯ. ನಾವು ಇಲ್ಲಿ ಮಂಡೆ ಮೇಲೆ ಕುಳಿತುಕೊಂಡಾಗ ಆ ಕಡೆ ಧ್ವನಿ ಕೇಳಿದ್ದು ಅಮ್ಮ ಅಂತ. ಮರಮಟ್ಟು ಬಹುಶಃ ಯಾವುದೋ ಒಂದು ಪರಿಹರದ ಪ್ರಾಯ ಆತ್ಮಹತ್ಯೆ ಮಾಡ್ಕೊಂಡಿದ್ದು. ಎಲ್ಲೋ ಪ್ರೀತಿಸಿದ ಹುಡುಗ ಸಿಕ್ಕಲಿಲ್ಲ, ಹೋಯ್ತಂತ. ನನ್ನಂತ ಚಂದದ ಹುಡುಗಿಗಳು ಸುಮ್ಮನೆ ಈ ಪ್ರೀತಿಗೆಲ್ಲ ಒಳಗಾಗಿ ಆ ಮರಳಿಗೆ ನೀರು ಹಾಕಿ ಆತ್ಮಹತ್ಯೆ ಮಾಡಿ ಸುಮ್ಮನೆ ಅಪಶಬ್ದ ಮಾತಾಡಬೇಡ. ಬಹುಶಃ ಅದೇನು ಪ್ರೀತಮ ಏನು ಮೋಹಿನಿಯಾಗಿ ಬಂದದ್ದ? ಈಗ ಭೂತ ಇಟ್ಟಿಲ್ಲ, ನಾನು ಚಂದ ಇದ್ದಂಗೆ ಬಂದಿಲ್ಲ. ಎಣ್ಣೆ ಬಿಡಿಸಿದ್ವಿ ಎಣ್ಣೆ ಮಾರಾಯ. ಯಾರು ಒಟ್ಟಿಗಾರು ದಿವಸ ಎಣ್ಣೆ ಹಾಕಿ ಗಿಣಿ ಎಣ್ಣೆ ಹಾಕಿ ಅದೇನು ತೊಂದರೆ ಆಗುದು. ಈಗ ನಾನೇನು ತಿಳುವಳಿಕೆ ಇದ್ದವಳಲ್ಲ. ಈಗ ಮೋಹಿನಿಯ ಸಂಚಾರ ಪ್ರಪಂಚದಲ್ಲಿ ಉಂಟು ಅಂತ ನನಗೆ ಗೊತ್ತುಂಟು. ಭೂತ ಸಂಚಾರ ಅದು ಯಾವಾಗ? ಜನರೇ ಆಗಿಲ್ಲದ ಸಮಯ, ನಿಶಬ್ದವಾದಾಗ ಪಿಳಿಶೇರಿಯನ್ನು ಅದು ಅಲೆ ಕೂದಲನ್ನು ಕೆದರಿಸಿಕೊಂಡು ಕಾಲಿನಲ್ಲಿ ಶಬ್ದ
ಮಾಡುತ್ತಾ ಸಂಚಾರ ಉಂಟಂತೆ. ಹಗಲು ಹೊತ್ತಲ್ಲಿ ಮೋಹಿನಿ ಬರ್ತಾಳ? ಇಲ್ಲಿ ನಡುಬಿಸಿಲಲ್ಲಿ ಬರ್ಲಿಕ್ಕಿಲ್ಲ. ಬರ್ಲಿಕ್ಕೆ ಹಾಗಾದ್ರೆ ಮೋಹಿನಿ ಅಲ್ಲ, ಸತ್ಯ ಸತ್ತವಳ ಕಾಟ ಅಲ್ಲ, ಸಣ್ಣವರ ಧ್ವನಿ. ಯಾರಪ್ಪ? ಏ ಬಾಲಕನಂತೆ ಸಣ್ಣವನು. ಬಾಲಕ ಅಂದ್ರೆ ಬಾಲಕಿ ಅಲ್ಲಲ್ಲ, ಬಾಲಕನ ಹೆಣ್ಣು. ಬಾಲಕ ಅಂದ್ರೆ ಸಣ್ಣ ಹುಡುಗ. ಬಾಲಕ ಅಂದ್ರೆ ಹೆಣ್ಣು. ಬಾಲಕ ಅಂದ್ರೆ ಹೆಣ್ಣು, ಬಾಲಕ ಅಂದ್ರೆ ಗಂಡು. ಬಾಲಕ ಅಂದ್ರೆ ಹೆಂಗಸು. ಮತ್ತೆ ಇದ್ಯಾವುದು? ಬಾಲಕ ಸಣ್ಣವ. ಚೆನ್ನವ, ಅರ್ಜುನ, ಚಿನ್ನರು, ಎಮ್ಮಳವರು. ಹಾಗಾಯ್ತು ಈಗ. ಅಂದ್ರೆ ಸಣ್ಣವನು ಧ್ವನಿ ಸ್ವರ ಶರಣಿ ಗೊತ್ತಾಗ್ತದೆ. ಅಕ್ಕಿಲಿ ಬಲಿಸಿ ಏನ್ ಮಾಡ್ತಾ ಇದ್ದೀಯಾ? ಆ ಕಡೆ ಬರ್ಲಿಕ್ಕೆ ಆಗುದಿಲ್ಲ ತಾಯಿ. ಏನು ನಾವಿರುವರಿಲ್ಲ, ಮನುಷ್ಯರು ಇಲ್ಲಿ. ಮತ್ತೆ ಬಟ್ಟೆ ಇಲ್ಲ. ಮೈ ಮೇಲೆ ವಸನವಿಲ್ಲ, ಬಟ್ಟೆ ಇಲ್ಲ. ಏನು ಹುಡುಗಾಟವನು ನಿನ್ನದು? ಅವ ಏನು ಹೇಳಿದ್ದು? ಸುಳ್ಳು ಹೇಳ್ತೇನು? ಸುಳ್ಳು ಹೇಳಲಿಕ್ಕಿಲ್ಲ, ಮಕ್ಕಳು ಸುಳ್ಳು ಹೇಳ್ತಾರ. ಅಲ್ಲ, ಮತ್ತೆ ಹಿಂದೂ ಕೂತವನಿ ಮೈ ಮೇಲೆ ಬಟ್ಟೆ ನಮಗೆ ಹೇಗೆ ಗೊತ್ತಾಗ್ತದೆ? ಅವನು ಹೇಳ್ತಾನೆ ಬಾಯ್ಬಿಟ್ಟು. ನಾನು ನೋಡ್ತೇನೆ. ನೋಡುವ ವಿಚಿತ್ರ ಏನೂ ಇಲ್ಲ. ಪ್ರಪಂಚದಲ್ಲಿ ಬ್ರಹ್ಮನ ಸೃಷ್ಟಿಯ ಕಾಲದಲ್ಲಿ ಅವನು ಬೇರೆ ಜಾತಿಯನ್ನು ನಿರ್ಮಾಣ ಮಾಡ್ತಾನೆ. ಯಾವುದು? ಗಂಡು ಹೆಣ್ಣು. ಈಗ ಸ್ವಲ್ಪ ಸಾಮಾನ್ಯವಾಗಿ ನೀನು ಏನಿದ್ದೀಯ? ಗಂಡು. ನಿನ್ನ ಬಗ್ಗೆ ನನಗೆ ಗೊತ್ತುಂಟಲ್ಲ. ನಿನ್ನ ಹಾಗೆ ಅವನು ಇರ್ಬೋದು, ನೋಡ್ಲಿಕ್ಕೆ ಏನು ವಿಶೇಷ? ಅದರ ಗೊಂಬೆ ಇಟ್ಟಲ್ಲ, ನೋಡೋದು ಬೇಡ. ಅವನಿಗೆ ವ್ಯವಸ್ಥೆ ನಾವು ಮಾಡಬೇಕು. ಉಡುವುದಕ್ಕೆ ಬಟ್ಟೆಯ ವ್ಯವಸ್ಥೆ ಮಾಡಿ ನಾನು ಬರ್ತೇನೆ ಅಂತ ಹೇಳ್ತಾನೆ ಪಾಪ. ನಮ್ದು ಬಟ್ಟೆ ಅಂಗಡಿ ವ್ಯಾಪಾರ ಇಲ್ಲ, ನಮ್ದು ಕಳ್ಳು ವ್ಯಾಪಾರ. ಬೇಕಾದ್ರೆ ಒಂದು ಕೊಡ ಕಳ್ಳು ಕೊಡುವ, ಹುಡ್ಕ ಚೊಯ್ಯ ಮಂಕಳ್ಯ. ಬೆಳಗ್ಗೆ ಬೇಕಾದ್ರೆ ಆಗಲೇ ಗಾಟಿ ಬಿಸಾಡು. ಹಾಗಲ್ವಾ? ಬೆಳಗ್ಗೆ ಬಂತ ಕುಂದಾಪುರ ಸಣ್ಣ ಸಣ್ಣ ಹುಡುಗ ಕುಡಿತಾನ? ಯಾರು ಇರ್ತೀರ ಹೆಂಗ್ ಸರೇ ಕುಡಿ, ಇನ್ನು ಸ್ಯಾಂಡ್ ಹುಡುಗಿ ಅಂತ ಇದೆಲ್ಲ ಸುಳ್ಳು. ಹೌದಾ? ಕಾರಣಕ್ಕೆ ಮಾತ್ರ ಅಲ್ಲ, ವಿಚಾರ ಹಾಗೆ ಎಲ್ಲರೂ ಅಂತಲ್ಲ ಕೆಲಸ ಮಾಡೋಣ. ಈಗ ಮಾನವೀಯತೆಯ ನೆಲೆಯಿಂದ ಅವನಿಗೊಂದು ಮಾನವೀಯಕ್ಕೆ ನಾನು ಒಂದು ವ್ಯವಸ್ಥೆ ನಾವು ಮಾಡಬೇಕು. ಒಂದು ವ್ಯವಸ್ಥೆ ಮಾಡಿ. ಅಮ್ಮ ಈಗ ಅಪ್ಪ ಇಟ್ಟಿಸಿಕೊಂಡು ನಾನು ಕೊಡುವುದಿಲ್ಲ. ನನಗೆ ಗೊತ್ತುಂಟು ನಿನ್ನ ತಂದು ಕೊಟ್ಟದ್ದು. ಹೌದು, ನಿನಗೆ ಮಾತ್ರ ತಂದು ಕೊಟ್ಟದ್ದಲ್ಲ. ಮತ್ತೆ ಕೈ ಹಿಡಿದ ಹೆಂಡತಿ ನಾಣಿಕೆ ನಾವು ಮನಿತಾರ ನಿಮ್ಮದುದಿಲ್ಲ. ಇಲ್ಲ, ಹುಟ್ಟಿದ ಮಗ ನಾನಿಲ್ಲ. ಹೌದು, ನನಗೂ ಒಂದು ತಂದು ಕೊಟ್ಟಿದ್ದಾರೆ. ಹೌದಾ? ಅದನ್ನೇ ಕೊಡಿ. ಅದೇ ಕೊಡ್ರಾ? Bom